ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತನೆಲ್ಲರಿಗೂ. ಸೌತ್ ಆಫ್ರಿಕಾ ನೆಲದಲ್ಲಿ ಸೌತ್ ಆಫ್ರಿಕರನ್ನು ಸೋಲಿಸಲು ಅಷ್ಟು ಈಸಿ ಅಲ್ಲ ಗುರು. ಆದರೆ ನಮ್ಮ ಟೀಮ್ ಇಂಡಿಯಾ T20 ಫಾರ್ಮೆಟ್ ಅಲ್ಲಿ ಸೂರ್ಯ ಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಯಲ್ಲಿ ಆ ಒಂದು ಫಾರ್ಮೆಟ್ ನ ಡ್ರಾ ಮಾಡಿದ್ವಿ. ಸೊ ಆಮೇಲೆ ODI ಫಾರ್ಮೆಟ್ ನಲ್ಲಿ KL ರಾಹುಲ್ ಅವರ ಕ್ಯಾಪ್ಟನ್ಸಿಯಲ್ಲಿ ಆ ಒಂದು ಸೀರೀಸ್ ನ ವಿನ್ ಆಗಿ ರೆಕಾರ್ಡ್ ನ ಕ್ರಿಯೇಟ್ ಮಾಡಿದ್ವಿ. ಸೊ ಈಗ ಆಲ್ ಸೆಟ್ ಟು ಟೆಸ್ಟ್ ಫಾರ್ಮೆಟ್ ಗುರು. ಸೊ ವೆರಿ ಇಂಪಾರ್ಟೆಂಟು. ನಾಳೆ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಟೆಸ್ಟ್ ಬಾಕ್ಸಿಂಗ್ ಡೇ ಟೆಸ್ಟ್, ವೆರಿ ಇಂಪಾರ್ಟೆಂಟು. ಸೊ ಈ ಒಂದು ಸೌತ್ ಆಫ್ರಿಕಾ ನೆಲದಲ್ಲಿ ಸೌತ್ ಆಫ್ರಿಕಾವನ್ನು ಸೋಲಿಸಲು ಟೆಸ್ಟ್ ಫಾರ್ಮೆಟ್ ಅಲ್ಲಿ ಅಷ್ಟು ಈಸಿ ಅಲ್ಲ ಗುರು. ಸೊ ಏನು ನಮ್ಮ ಟೀಮ್ ಇಂಡಿಯಾ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ 11 ಜೊತೆ ಹೋದ್ರೆ ಡೆಫಿನೆಟ್ ಆಗಿ ಆ ಒಂದು ಸೀರೀಸ್ ನ ವಿನ್ ಆಗಿ ರೆಕಾರ್ಡ್ ನ ಕ್ರಿಯೇಟ್ ಮಾಡಬಹುದು. ಸೊ ಹಾಗಾದ್ರೆ ನಮ್ಮ ಟೀಮ್ ಇಂಡಿಯಾ ನಾಳೆಯ ಫಸ್ಟ್ ಟೆಸ್ಟ್ ನಲ್ಲಿ ಪರ್ಫೆಕ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಗುರು. ಅದೇ ರೀತಿಯಾಗಿ ವೆರಿ ಇಂಪಾರ್ಟೆಂಟು, ಪ್ರತಿಯೊಬ್ಬರು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಈಚ್ ಆ್ಯಂಡ್ ಎವ್ರಿ ಅಪ್ಡೇಟು ವಿತಿನ್ ಸೆಕೆಂಡ್ ಕೊಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಈಗಲೇ ಜಾಯ್ನ್ ಆಗಿ ಗುರು. ಸೊ ನಾಳೆ ಟೆಸ್ಟ್ ಪ್ಲೇಯಿಂಗ್ 11 ಅಲ್ಲಿ ಓಪನಿಂಗ್ ಮಾಡ್ತಾರೆ ನಮ್ಮ ಕ್ಯಾಪ್ಟನ್ ಸೂಪರ್ ಹಿಟ್ ಶರ್ಮಾ ಅವರು. ಸೊ ರೋಹಿತ್ ಶರ್ಮಾ ಅವರ ಬಗ್ಗೆ ಹೇಳ್ಬೇಕಾದ್ರೆ ಆ ಒಂದು ವರ್ಲ್ಡ್ ಕಪ್ ಫೈನಲ್ ಸೋತ ನಂತರ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಆಗಿದ್ರು. ಈಗ ಆಲ್ ಸೆಟ್ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಟೆಸ್ಟ್ ಸೀರೀಸ್ ಅವರಿಗೆ. ಸೊ ಬರುವಂತಹ T20 ವರ್ಲ್ಡ್ ಕಪ್ ನಲ್ಲಿ ಪಾರ್ಟಿಸಿಪೇಷನ್ ಮಾಡಬೇಕಾದ್ರೆ ಸೊ ಇವರ ಕ್ಯಾಪ್ಟನ್ಸಿ ಯಾವ ತರ ಮಾಡ್ತಾರೆ ಈ ಒಂದು ಟೆಸ್ಟ್ ಸೀರೀಸ್ ನಲ್ಲಿ ಮತ್ತು ಯಾವ ತರ ಬ್ಯಾಟಿಂಗ್ ಮಾಡ್ತಾರೆ. ಸೊ ವೆರಿ ಇಂಪಾರ್ಟೆಂಟು. ನೋಡ್ಬೇಕು ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತಾರೆ ರೋಹಿತ್ ಶರ್ಮಾ ಅಂತೇಳಿ. ಸೊ ಅದೇ ರೀತಿಯಾಗಿ ಲಾಸ್ಟ್ 3 ಮ್ಯಾಚ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ ಅವರು. ಸೊ ಅದೇ ಒಂದು ಪರ್ಫಾರ್ಮೆನ್ಸ್ ನ ಮತ್ತೆ ರಿಪೀಟ್ ಮಾಡಲೇಬೇಕು ಸೂಪರ್ ಹಿಟ್ ಶರ್ಮಾ ಅವರು. ನೆಕ್ಸ್ಟ್ ಓಪನಿಂಗ್ ಮಾಡ್ತಾರೆ. ನ್ಯೂ ಓಪನಿಂಗ್ ಪೇರ್ ಇದು ಯಾರಪ್ಪ ಅಂದರೆ ಯಶಸ್ವಿ ಜೈಸ್ವಾಲ್. ಪ್ರಾಬಲ್ ನನ್ನ ಪ್ರಕಾರ ಓಪನಿಂಗ್ ಮಾಡಬಹುದು. ಡೊಮೆಸ್ಟಿಕಲಿ ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಸೊ ಅದೇ ಒಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ನ ಈ ಒಂದು ಸೌತ್ ಆಫ್ರಿಕಾ ನೆಲದಲ್ಲಿ ಮಾಡ್ತಾರಾ ಅಥವಾ ಇಲ್ಲ, ಯಾಕೆಂದರೆ ಅಷ್ಟು ಈಸಿ ಅಲ್ಲ ಈ ಒಂದು ಟ್ರ್ಯಾಕ್ನಲ್ಲಿ ಬ್ಯಾಟಿಂಗ್ ಮಾಡೋದು. ಸೊ ಇಫ್ ಸಪೋಸ್ ಯಶಸ್ವಿ ಜೈಸ್ವಾಲ್ ಅವರು ಇಲ್ಲೇನಾದರೂ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಟೆಸ್ಟ್ ಫಾರ್ಮ್ಯಾಟಲ್ಲಿ ಯಶಸ್ವಿ ಜೈಸ್ವಾಲ್ ಯಶಸ್ವಿ ಆದಂಗೆ. ನೆಕ್ಸ್ಟ್ ನಂಬರ್ 3 ಬರ್ತಾರೆ ಯಂಗ್ ಸೆನ್ಸೇಷನ್ ಶುಭ್ಮನ್ ಗಿಲ್ ಅವರು. ಸೊ ಓಪನಿಂಗ್ ಮಾಡ್ತಾ ಇದ್ರು, ಓಪನಿಂಗ್ ಅಲ್ಲಿ ತಮ್ಮ ವರ್ತನ ಪ್ರೂವ್ ಮಾಡಿದ್ರು. ಈಗ ನಂಬರ್ 3 ಅಲ್ಲಿ ಆಡ್ತಾ ಇದ್ದಾರೆ. ನಂಬರ್ 3 ಅಲ್ಲಿ ಲೆಜೆಂಡ್ ಪೂಜಾರ ಆಡ್ತಾ ಇದ್ರು, ಬಟ್ ಅನ್ಫಾರ್ಚುನೇಟ್ಲಿ ಪೂಜಾರ ಇಲ್ಲ ಈಗ. ಸೊ ನಂಬರ್ 3 ಅಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ವೆಯ್ಟ್ ಮಾಡೋಣ. ನೆಕ್ಸ್ಟ್ ನಂಬರ್ 4 ಬರ್ತಾರೆ ಕಿಂಗ್ ವಿರಾಟ್ ಕೊಹ್ಲಿ ಅವರು ಬರ್ತಾರೆ ಗುರು. ಆಫ್ಟರ್ ಲಾಂಗ್ ಟೈಮ್ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಬಟ್ ಸೌತ್ ಆಫ್ರಿಕಾ ನೆಲದಲ್ಲಿ ಒಂದು ಎಕ್ಸ್ಟ್ರಾ ಆರ್ಡಿನರಿ ರೆಕಾರ್ಡ್ ಇದೆ ವಿರಾಟ್ ಕೊಹ್ಲಿ ಅವರಿಗೆ. ಸೊ ಡೆಫಿನೆಟ್ಲಾಗಿ ಒಂದು ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡಲಿ ಅಂತ ನಾವು ಸಹ ಹೋಪ್ ಮಾಡೋಣ. ನೆಕ್ಸ್ಟ್ ನಂಬರ್ 5 ಬರ್ತಾರೆ ಶ್ರೇಯಸ್ ಅಯ್ಯರ್. ಸೊ ಟೆಸ್ಟ್ ಫಾರ್ಮೆಟಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಶ್ರೇಯಸ್ ಅಯ್ಯರ್. ಸೊ ಈ ಒಂದು ಸೌತ್ ಆಫ್ರಿಕಾ ನೆಲದಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾರೆ ವೆಯ್ಟ್ ಮಾಡೋಣ. ನೆಕ್ಸ್ಟ್ ನಂಬರ್ 6 ಬರ್ತಾರೆ ಕಲಾಸ್ KL ರಾಹುಲ್. ಆಸ್ ಎ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಆಡ್ತಾರೆ. ಸೊ ಆಫ್ಟರ್ ಲಾಂಗ್ ಟೈಮ್ ಇವರು ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಆಡ್ತಾ ಇದ್ದಾರೆ. ಟೆಸ್ಟ್ ಫಾರ್ಮೆಟಲ್ಲಿ ಒಂದು ಹೊಸ ರೂಲ್ನ ಕೊಟ್ಟಿದ್ದಾರೆ. ಆ ಒಂದು ರೂಲ್ನ ಯಾವ ಥರ ಭರ್ತಿ ಮಾಡ್ತಾರೆ ವೆಯ್ಟ್ ಮಾಡೋಣ. ನೆಕ್ಸ್ಟ್ ನಂಬರ್ 7 ಅಲ್ಲಿ ರಾಕ್ ಸ್ಟಾರ್ ರವೀಂದ್ರ ಜಡ್ಡು ಬರ್ತಾರೆ. ಸೊ ರವೀಂದ್ರ ಜಡೇಜಾ ಬಗ್ಗೆ ಗೊತ್ತಿದೆ, ಬ್ಯಾಟಿಂಗಲ್ಲೂ ಬಾಲಿಂಗಲ್ಲೂ ಮತ್ತು ಫೀಲ್ಡಿಂಗಲ್ಲೂ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ನೆಕ್ಸ್ಟ್ ನಂಬರ್ 8 ಅಲ್ಲಿ ರವಿಚಂದ್ರನ್ ಅಶ್ವಿನ್ ಬರ್ತಾರೆ. ಸೊ ರವಿಚಂದ್ರನ್ ಅಶ್ವಿನ್ ಮ್ಯಾಜಿಕ್ ಸ್ಪಿನ್ ಮಾಡ್ತಾರೆ ಗುರು. ನೆಕ್ಸ್ಟ್ ನಂಬರ್ 9 ಅಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಪಿಕ್ ಮಾಡ್ತೀನಿ. ಏನಪ್ಪ ಅಂದರೆ ಪ್ರಸಿದ್ಧ ಕೃಷ್ಣ ಅವರ ಪಿಕ್ ಮಾಡ್ತೀನಿ ಗುರು. ಯಾಕೆ ಅಂದರೆ ಅವರ ಹೈಟ್ಗೆ ಆ ಒಂದು ಸೌತ್ ಆಫ್ರಿಕಾ ಪಿಚ್ಗೆ ಒಂದು ಒಳ್ಳೆ ಸೂಟ್ ಆಗುತ್ತೆ. ಪೇಸ್ ಅಂಡ್ ಬೌನ್ಸ್ ಸೂಪರ್ ಆಗ್ತಾರೆ ಪ್ರಸಿದ್ಧ ಕೃಷ್ಣ ಅವರು. ಅದ್ರಗೋಸ್ಕರ ಪ್ರಸಿದ್ಧ ಕೃಷ್ಣ ಅವರ ಪಿಕ್ ಮಾಡ್ತೀನಿ. ನೆಕ್ಸ್ಟ್ ನಂಬರ್ 10 ಅಲ್ಲಿ ಜಸ್ಪ್ರೀತ್ ಬೂಮ್ರಾ ಬರ್ತಾರೆ. ಬೂಮ್ರಾ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಗುರು, ಒಂದು ಫೈರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ನೆಕ್ಸ್ಟ್ ನಂಬರ್ 11 ಅಲ್ಲಿ ಮೊಹಮ್ಮದ್ ಸಿರಾಜ್. ಸೊ ಇದು ಗುರು ನನ್ನ ಪ್ರಕಾರ ಪರ್ಫೆಕ್ಟ್ ಪ್ಲೇಯಿಂಗ್ 11. ಸೊ ನಿಮ್ಮ ಪ್ರಕಾರ ಪರ್ಫೆಕ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇರಬೇಕಂತೇಳಿ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಮುಖೇಶ್ ಕುಮಾರ್ ಸಹ ಬರಬಹುದು ಅಲ್ಲಿ ಪ್ರಸಿದ್ಧ ಕೃಷ್ಣ ಅವರ ಪ್ಲೇಸ್ಗೆ. ಬಟ್ ನಲ್ಲಿ ಪ್ರಸಿದ್ಧ ಕೃಷ್ಣ ಅವರ ಪಿಕ್ ಮಾಡ್ತೀನಿ ಗುರು. ಅದೇ ರೀತಿಯಾಗಿ ಇಲ್ಲಿ ಶಾರ್ದುಲ್ ಠಾಕೂರ್ ಸಹ ಬರಬಹುದು. ಯಾರ ಪ್ಲೇಸಿಗೆ ಅಂದರೆ ಅಲ್ಲಿ ಅಶ್ವಿನಿ ಪ್ಲೇಸಿಗೆ ಬರಬಹುದು. ಯಾಕೆ ಅಂದರೆ ಈ ಒಂದು ಪಿಚ್ ಮಾತ್ರ ಜಾಸ್ತಿ ಪೇಸರ್ಗೆ ಸಪೋರ್ಟ್ ಇರುತ್ತೆ. ಅದ್ರಗೋಸ್ಕರ ಎಕ್ಸ್ಟ್ರಾ ಪೇಸರ್ ಜೊತೆ ಹೋದರೆ ಹೋಗಬಹುದು ಗುರು. ಸೊ ನಿಮ್ಮ ಪ್ರಕಾರ ಪರ್ಫೆಕ್ಟ್ ಪ್ಲೇಯಿಂಗ್ 11 ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ. ಅದೇ ರೀತಿಯಾಗಿ ನಾಳೆ ಟೆಸ್ಟ್ ಮಧ್ಯಾಹ್ನ 1:30ಕ್ಕೆ ಸ್ಟಾರ್ಟ್ ಆಗುತ್ತೆ ಗುರು. ಅದ್ರಗೋಸ್ಕರ ಗೆಟ್ ರೆಡಿ ಆಗಿರಿ. ಸೊ ಇದು ಗುರು ವಿಡಿಯೋ. ಈ ಒಂದು ವಿಡಿಯೋ ಎಷ್ಟಾದರೆ ವಿಡಿಯೋ ಲೈಕ್ ಮಾಡ್ತಾರೆ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.